ಕಾಮುಕ ಹೆಂಗಸರು ಕೊಡುವ 10 ಸಿಗ್ನಲ್ಗಳು. ಸ್ನೇಹಿತರೆ, ಕಾಮುಕ ಹೆಂಗಸರ ಕೆಲಸವೇ ತಮ್ಮತ್ತ ಪರಪುರುಷರನ್ನು ಸೆಳೆಯುವುದು, ತಮ್ಮ ಬಲೆಯಲ್ಲಿ ಅವರನ್ನು ಬೀಳಿಸಿಕೊಂಡು ಅವರಿಂದ ಹಣವನ್ನು ದೋಚುವುದು, ಸ್ವಾರ್ಥದ ಜೀವನವನ್ನು ನಡೆಸುವುದು. ಎಲ್ಲ ಮಹಿಳೆಯರು ಹಾಗೆ ಅಂತ ನಾವು ಎಂದೂ ಹೇಳೋದಿಲ್ಲ. ಆದರೆ ಈ ವಿಡಿಯೋದ ಉದ್ದೇಶವೇ ಕಾಮುಕ ಹೆಂಗಸರ 10 ಸಿಗ್ನಲ್ಗಳು ಗಮನಿಸಿ ಹಾಗೂ ಎಚ್ಚರಿಕೆಯಿಂದ ಇರಿ ಎನ್ನುವುದು. ಹಾಗಾದರೆ ಬನ್ನಿ, ಕಾಮುಕ ಹೆಂಗಸರು ನೀಡುವ 10 ಸಿಗ್ನಲ್ಗಳು ಯಾವ ರೀತಿ ಇರುತ್ತದೆ ಅನ್ನೋದನ್ನು ನೋಡೋಣ. 1. ಸ್ನೇಹಿತರೆ, ಕಾಮುಕ ಹೆಂಗಸರು ಅಂತ ಗುರುತು ಹಿಡಿಯುವ ಪ್ರಮುಖ ಸೂಚನೆ ಯಾವುದು ಅಂದರೆ, ಅವರು ದೇಹದ ಪ್ರತಿಯೊಂದು ಅಂಗಾಂಗಗಳನ್ನು ಪರಪುರುಷರು ನೋಡಲಿ ಅಂತಾನೆ ಅರೆಬರೆ ಬಟ್ಟೆಯನ್ನು ಹಾಕಿ ಓಡಾಡುವುದು ಮಾಡುತ್ತಾರೆ. 2. ಈ ತರಹದ ಹೆಂಗಸರು ಮನೆಯೊಳಗೆ ಕುಳಿತುಕೊಳ್ಳದೆ ಸದಾ ಹೊರಗಡೆ ಸುತ್ತಾಡುತ್ತಾ ಟೈಮ್ ಪಾಸ್ ಮಾಡುತ್ತಾ ಪ್ರತಿದಿನ ಕಾಲಹರಣ ಮಾಡುತ್ತಾರೆ. 3. ಇಂತಹ ಮಹಿಳೆಯರು ಮನೆಯೊಳಗೆ ಇದ್ದರೂ ಕೂಡ ಮನೆಯ ಕೆಲಸ ಏನಾದರೂ ಇದ್ದರೆ ನೆಪ ಹೇಳಿ ಮನೆಯ ಹೊರಗೆ ಹೋಗಿ ಕುಳಿತುಕೊಳ್ಳುವುದು, ಪರಪುರುಷರನ್ನು ವಕ್ರದೃಷ್ಟಿಯಿಂದ ನೋಡುವುದು ಮಾಡುತ್ತಾರೆ. 4. ಈ ತರಹದ ಹೆಂಗಸರು ಪುರುಷರನ್ನು ಕಂಡ ತಕ್ಷಣವೇ ಪರಿಚಯ ಇಲ್ಲದಿದ್ದರೂ ಅವರನ್ನು ನೋಡಿ ನಗುತ್ತಾರೆ. ಬೇಕು ಅಂತಾನೆ ಅವರನ್ನು ಮಾತನಾಡಿಸಲು ಪ್ರಯತ್ನ ಮಾಡುತ್ತಾರೆ. 5. ಇಂತಹ ಮಹಿಳೆಯರಿಗೆ ಮನೆಯವರ ಮೇಲೆ ಆಗಲಿ ಸಂಸಾರದ ಮೇಲೆ ಆಗಲಿ ಸ್ವಲ್ಪನೂ ಕೂಡ ಜವಾಬ್ದಾರಿ ಇರೋದಿಲ್ಲ. 6. ಇವರು ಮನೆಯ ಅಂಗಳದಲ್ಲಿ ಕುಳಿತು ಹೋಗೋ ಬರುವ ಪರಪುರುಷರನ್ನು ನೋಡಿ ಕಣ್ಣು ಹಾಯಿಸುತ್ತಾರೆ. 7. ಇಂತಹ ಹೆಂಗಸರು ಯಾವಾಗಲೂ ತಮ್ಮ ಪತಿಯನ್ನು ಬಿಟ್ಟು ಹೊರಗಡೆ ಸುತ್ತಾಡುವುದಕ್ಕೆ ಬಯಸುತ್ತಾರೆ. ಏಕೆಂದರೆ ಇಂತಹ ಹೆಂಗಸರಿಗೆ ತಮ್ಮ ಪತಿಯ ಜೊತೆ ಸಂಸಾರ ಮಾಡುವ ಯೋಜನೆ ಮತ್ತು ಯೋಚನೆ ಎಂದೂ ಇರುವುದಿಲ್ಲ. 8. ಈ ಕಾಮುಕ ಹೆಂಗಸರು ಯಾವತ್ತೂ ಕೂಡ ಅಕ್ಕಪಕ್ಕದ ಹೆಂಗಸರ ಪರಿಚಯ ಮಾಡಿಕೊಂಡು ಅವರ ಜೊತೆ ಯಾವಾಗಲೂ ಬೇರೆಯವರ ಮನೆಯ ಬಗ್ಗೆ, ಗಂಡಸರ ಬಗ್ಗೆ ಮಾತನಾಡುತ್ತಿರುತ್ತಾರೆ. 9. ಸ್ನೇಹಿತರೆ, ಕಾಮುಕ ಹೆಂಗಸರು ಅಂತ ಕರೆಸಿಕೊಳ್ಳುವ ಈ ಹೆಂಗಸರು ಮನೆಯಲ್ಲಿದ್ದರೂ ಕೂಡ ಸುತ್ತಾಡುವುದಕ್ಕೆ ಹೊರಗಡೆ ಹೋದರೂ ದಿನಕ್ಕೆ 2 ರಿಂದ 3 ಬಾರಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಮೇಕಪ್ ಹಾಕಿಕೊಂಡು ವಯ್ಯಾರದಿಂದ ನುಲಿಯುತ್ತಾ ಇರುತ್ತಾರೆ. 10. ಈ ಹೆಂಗಸರು ಬೇಕು ಅಂತಲೇ ಅರೆಬರೆ ಬಟ್ಟೆ ಹಾಕಿಕೊಂಡು ಊರೆಲ್ಲ ತಿರುಗಾಡುತ್ತಾರೆ. ಇವರಿಗೆ ಮೋಜು ಮಸ್ತಿ, ಹೊರಗಡೆ ಸುತ್ತಾಡುವುದು ಎಂದರೆ ತುಂಬ ಇಷ್ಟ ಮತ್ತು ಗಂಡಸರ ಮೈ ಮೇಲೆ ಬಿದ್ದು ಮಾತನಾಡಿಸುತ್ತಾರೆ. ಹಾಗಾಗಿ ಸ್ನೇಹಿತರೆ, ಈ ತರಹದ ಮಹಿಳೆಯರಿಂದ ಎಚ್ಚರಿಕೆಯಿಂದ ಇರಬೇಕು. ಈ ತರಹದ ಮಹಿಳೆಯರು ತಮ್ಮ ಸ್ವಾರ್ಥದ ಜೀವನವನ್ನು ನಡೆಸಿರುತ್ತಾರೆ. ಪರಪುರುಷರನ್ನು ಹಾಳು ಮಾಡುತ್ತಾರೆ. ಅವರಿಂದ ಹಣವನ್ನು ದೋಚಿ ನಿಮಗೆ ಮೋಸ ಮಾಡುತ್ತಾರೆ. ಎಚ್ಚರ ವಹಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.